ಕಂಟೈನರ್ ಡೋರ್ ಕೊರಿದು ಮೊಬೈಲ್ಗಳ ಕಳ್ಳತನ ಪ್ರಕರಣ. ದೇಶದಲ್ಲೇ ಅತಿ ದೊಡ್ಡ ಮೊಬೈಲ್ ದರೋಡೆ ಪ್ರಕರಣ ಭೇದಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು 3 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ಕಳುವು ಮಾಡಿಕೊಂಡು ಪರಾರಿಯಾಗಿದ್ದ ಖತರ್ನಾಕ್ ಗ್ಯಾಂಗ್. ಬಂಧಿಸಲು ಹೋಗಿದ್ದ ಪೊಲೀಸರ ಮೇಲೆಯೇ ಆರೋಪಿಗಳಿಂದ ಹಲ್ಲೆ. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲವಾರಹಳ್ಳಿ ಬಳಿ ಕಳುವು ಮಾಡಿದ್ದ ದರೋಡೆಕೋರರು ಹರಿಯಾಣ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದ ನಟೋರಿಯಸ್ ಗ್ಯಾಂಗ್. ಆದರೂ ಬೆನ್ನತ್ತಿ ನಟೋರಿಯಸ್ ರೌಡಿಗಳ ಹೆಡೆಮುರಿ ಕಟ್ಟಿದ ಚಿಕ್ಕಬಳ್ಳಾಪುರ ಪೊಲೀಸರು. ಚಿಕ್ಕಬಳ್ಳಾಪುರ ಸೆಂಟ್ ಠಾಣೆಯ ಡಿವೈಎಸ್ಪಿ ರವಿಕುಮಾರ್, ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ತಂಡದಿಂದ ಬಂಧನ. ಮಾರಾಟ ಮಾಡಿದ್ದ 4084 ಮೊಬೈಲ್ಗಳನ್ನು ಲಾಕ್ ಮಾಡಿಸಿರೋ ಪೊಲೀಸರು. ಚಿಕ್ಕಬಳ್ಳಾಪುರದಲ್ಲಿ ಕಳ್ಳತನ ಮಾಡಿದ್ದ ಫೋನ್ಗಳನ್ನು ದೆಹಲಿಗೆ ಸಾಗಿಸಿ ಕಾಳಸಂತೆಯಲ್ಲಿ ಮಾರಾಟ. 3 ಕೋಟಿ ಮೌಲ್ಯದ ಫೋನ್ಗಳನ್ನು 70 ಲಕ್ಷಕ್ಕೆ ಸೇಲ್ ಮಾಡಿದ್ದ ತಂಡ. ನೋಡಿ, ಅವರಿಗೆ TADA ಇಂದ ಮತ್ತೆ ಟಿಕೆಟ್ಸ್ ಇಂದ ಕ್ಲೇಮ್ ಮಾಡಕ್ಕೆ ಎಷ್ಟು ಆಗುತ್ತೆ ಅದು ಡೆಫಿನೆಟ್ಲಿ ಎಲ್ಲ ನಾವು ಕ್ಲೇಮ್ ಮಾಡ್ತೀವಿ. ಜೊತೆಗೆ ರಿವಾರ್ಡ್ ಬಗ್ಗೆ ಕೂಡ ಟ್ರೈ ಮಾಡ್ತೀವಿ. ಸೊ ಡೆಫಿನೆಟ್ಲಿ ನಾವೆಲ್ಲ ಈ ತರ ಅವರದು ಖರ್ಚ ಏನಾಗಿದೆ ಅದನ್ನು ಪೂರ್ತಿ ಮಾಡಕ್ಕೆ ಟ್ರೈ ಮಾಡ್ತೀವಿ. ತನಿಖೆಗೆ ಎಷ್ಟು ಖರ್ಚಾಗಿದೆ ಸರ್? ಅದು ಈಗ ಕೂಡ ನಾವು ನೋಡ್ತಾ ಇದ್ದೀವಿ. ಸಿನ್ಸ್ 5-6 ಟೈಮ್ಸ್ ಹೋಗಿದ್ದಾರೆ ನಮ್ಮ ಟೀಮ್. ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ಗೆ ಕೂಡ ಹೋಗಿದೆ. ಕಲ್ಕತ್ತಾ, ಚೆನ್ನೈ, ಹರಿಯಾಣ, ದಿಲ್ಲಿ, ರಾಜಸ್ಥಾನ್. ನೋಡ್ತಾ ಇದ್ದೀವಿ. ಡೆಫಿನೆಟ್ಲಿ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ, TADA ರೂಲ್ಸ್ ಪ್ರಕಾರ ಏನಿದೆ ಮತ್ತೆ ಇನ್ವೆಸ್ಟಿಗೇಷನ್ ಚಾರ್ಜಸ್ ಪ್ರಕಾರ ಏನು ಮಾಡೋಕ್ಕೆ ಆಗುತ್ತೆ ಡೆಫಿನೆಟ್ಲಿ ಎಲ್ಲ ರಿವರ್ಸ್ ಮಾಡ್ತೀವಿ. ಕೇಸಲ್ಲಿ ಸರ್ ಯಾರು ಮಾರಿದ್ದಾರೆ ಮೊಬೈಲ್ ಅವರು ಮಾತ್ರ ಆರೋಪಿಗಳ ಇಲ್ಲ ಖರೀದಿ ಮಾಡಿಕೊಂಡವರು ಆರೋಪಿಗಳ? ನೋಡಿ, ಬೇಸಿಕ್ಲಿ ಸುಮಾರು ಟೈಮ್ಸ್ ಏನಾಗುತ್ತೆ, ಯಾರು ರಿಸೀವ್ ಮಾಡಿದಾರ ಮೊಬೈಲ್ ಅಂದ್ರೆ ಇವರಿಂದ ಕಲ್ಲರಿಂದ ಯಾರು ಪರ್ಚೇಸ್ ಮಾಡಿದಾರ ಮೊಬೈಲ್ಸ್ಗೆ ಸುಮಾರು ಟೈಮ್ಸ್ ಅವ್ರಿಗೆ ಗೊತ್ತಾಗಿಲ್ಲ ಈ ತರದ್ದು ಮೊಬೈಲ್ಸ್ ಇದೆ. ಸೊ ನಾವು ಐಡೆಂಟಿಫೈ ಮಾಡಿದ್ದೀವಿ. ಒಂದು ಕೇಸಲ್ಲಿ, ಈ ಕೇಸಲ್ಲಿ ಕೋಲ್ಕತ್ತಾದವ್ರದ್ದು ಮೇನ್ ರೋಲ್ ಇತ್ತು. ಅವ್ರಿಗೆ ಗೊತ್ತಾಗಿದೆ ಸ್ಟಾರ್ಟಿಂಗ್ ಕಲ್ಲತ್ತಂದು ಮೊಬೈಲ್ಸ್ ಇದೆ, ಈ ಕಾರಣಕ್ಕೆ ಅವರಿಗೆ ಆರೋಪಿ ಮಾಡಿದ್ದೀವಿ. 2 ಜನಗೆ ಕಲ್ಕತ್ತಾದಿಂದ ಅರೆಸ್ಟ್ ಮಾಡಿ ಕೂಡ ಬಂದಿದ್ದೀವಿ ನಾವು. ತುಂಬಾ ಕಡಿಮೆ ರೇಟಿಗೆ ಏನಾದರೂ ಮಾರ್ತಿದ್ರು ಸರ್? ಬೇಸಿಕ್ಲಿ ಟೋಟಲ್ ಪ್ರಾಪರ್ಟಿ ಇತ್ತು ಅರೌಂಡ್ 4.5 crores. ಬಟ್ ಇವರದು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಇವರು ಅರೌಂಡ್ 90 lakhs to 95 lakhs rupees ಅಲ್ಲಿ ಎಲ್ಲ ಮೊಬೈಲ್ಸ್ ಸೇಲ್ ಮಾಡಿದ್ದಾರೆ. ಮತ್ತೆ ಆಮೇಲೆ ಏನೇನು ಆರೋಪಿ ಇದ್ದಾರೆ ಅವ್ರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದು ಕೂಡ ರಿಕವರಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಇದರಿಂದ. ಸರ್, ಈಗ ಈ ಮೊಬೈಲ್ ಕಂಪನಿ ಅಥವಾ ಈ ಕೊರಿಯರ್ ಕಂಪನಿಯವರು ಏನಾದರೂ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಿದ್ದಾರೆ? ಡೆಫಿನೆಟ್ಲಿ. ನೋಡಿ, ಅವರು ಈ ಥರದ್ದು ಸಿನ್ಸ್ ಎಕ್ಸ್ಪೆನ್ಸಿವ್ ಕನ್ಸೈನ್ಮೆಂಟ್ ಯಾವಾಗ ಡೆಲಿವರ್ ಮಾಡ್ತಾರೆ ಅವರು, ಆ ಟೈಮ್ಗೆ ಡೆಫಿನೆಟ್ಲಿ ಅವರದ್ದು ಇನ್ಶೂರೆನ್ಸ್ ವಗೇರೆ ಕೂಡ ಇರುತ್ತೆ. ಬಟ್ ನಮ್ಮದು ಮೇನ್ ಮೋಟಿವ್ ಏನಿತ್ತು ಕಿ ನಮ್ಮ ಕರ್ನಾಟಕದಲ್ಲಿ ಬಂದು ಈ ಥರ ಅವರು ದೊಡ್ಡದು ಕಳ್ಳತನ ಮಾಡಿ ಹೋಗಿದ್ದಾರೆ. ಸೊ ನಮ್ಮ ಮೇನ್ ಮೋಟಿವ್ ಇತ್ತು ಕಿ ಎಲ್ಲ ಆರೋಪಿ ಮೇಲೆ ಕ್ರಮ ತಗೋಬೇಕು, ಎಲ್ಲರಿಗೆ ಪತ್ತೆ ಮಾಡಿ ಅರೆಸ್ಟ್ ಮಾಡಬೇಕು, ಮತ್ತೆ ಎಲ್ಲ ಮ್ಯಾಕ್ಸಿಮಮ್ ರಿಕವರಿ ಕೂಡ ಮಾಡಬೇಕು. ಆ ಕೆಲಸದಲ್ಲಿ ನಮ್ಮ ಟೀಮ್ ಯಶಸ್ವಿ ಆಗಿದೆ. ಸರ್, ಈಗ ಅವ್ರಿಗೆ ಮೆಟೀರಿಯಲ್ ಹೋದ್ರೂ ಪರವಾಗಿಲ್ಲ, ಇನ್ಶೂರೆನ್ಸ್ ಕ್ಲೈಮ್ ಆದ್ರೆ ಓಕೆ ಅನ್ನೋ ಭಾವನೆ ಏನು ಅಂತ? ಆ ವಿಚಾರ ಬಗ್ಗೆ ನಾವು ಶಾಮಿ ಕಂಪ್ನಿದು ಮೊಬೈಲ್ಸ್ ಇದೆ, ಅವರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಈ ತರ ಎಲ್ಲ ಇನ್ಶೂರೆನ್ಸ್ ಅಲ್ಲಿ ಅವರಿಗೆ ಫುಲ್ ಕ್ಲೇಮ್ ಆಗುತ್ತೆ. ಮತ್ತೆ ಈ ತರ ರಿಕವರಿ ಕೂಡ ಆಗಿದ್ದು ಡೆಫಿನೆಟ್ಲಿ ಇನ್ಶೂರೆನ್ಸ್ ಕಂಪನಿ ಕೂಡ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ ಕಿ ಎಷ್ಟು ಮೊಬೈಲ್ ಸಿಕ್ಕಿದೆ ಆ ಪ್ರಕಾರ ಅವರು ಮುಂದೆ ಹೋಗ್ತಾರೆ. ಅದು ಕೋರ್ಟ್ ಪ್ರಾಪರ್ಟಿ ಇದೆ. ಈಗ ಸಿನ್ಸ್ ನಮಗೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಕಳ್ಳತನ ಕೇಸಲ್ಲಿ ಈ ಥರ ಸಿಕ್ಕಿದೆ. ಸೊ ಡೆಫಿನೆಟ್ಲಿ ಕೋರ್ಟಿಂದ ಅವರು ಅಪ್ಲೈ ಮಾಡ್ತಾರೆ ರಿಲೀಸ್ ಮಾಡೋಕ್ಕೆ ಪ್ರಾಪರ್ಟಿ, ಅವ್ರಿಗೆ ವಾಪಸ್ ಹೋಗುತ್ತೆ ಪ್ರಾಪರ್ಟಿ. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತೀವಿ. ಎಲ್ಲರಿಗೆ ಅಪ್ರಿಸಿಯೇಷನ್ ಲೆಟರ್ಸ್ ಕೂಡ ಕೊಡ್ತೀವಿ. ಮತ್ತೆ ಇದು ಈ ಥರದ್ದು ಕೆಲಸ ತುಂಬ ಒಳ್ಳೆಯದು ಇದೆ. ತುಂಬ ಕಷ್ಟಪಟ್ಟು ಅವರು ನಮ್ಮ ಟೀಮ್ 5 times ಚಿಕ್ಕಬಳ್ಳಾಪುರದಿಂದ ಹರಿಯಾಣಗೆ ಹೋಗಿದ್ದಾರೆ. ಮತ್ತೆ ಸುಮಾರು ಟೈಮ್ಸ್ ಇವರಿಗೆ ಅರೆಸ್ಟ್ ಮಾಡೋಕ್ಕೆ ಕೂಡ ಅವಕಾಶ ಸಿಕ್ಕಿದೆ. ಆಮೇಲೆ ಕೂಡ ಲಾಸ್ಟ್ ಮಿನಿಟಲ್ಲಿ ಇವರು ಎಕ್ಸ್ಪೆಂಡಿಂಗ್ ಆಗಿದ್ದಾರೆ. ತುಂಬ ನೊಟೋರಿಯಸ್ ಅಫೆಂಡರ್ಸ್ ಇದ್ದಾರೆ. ಸೊ ಡೆಫಿನೆಟ್ಲಿ ನಮ್ಮ ಟೀಮ್ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಡೆಫಿನೆಟ್ಲಿ ರಿವಾರ್ಡ್ ಕೊಡ್ತೀವಿ.